ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಮನೆಯಲ್ಲಿ ಸಿಗೋವಂತಹ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಕುಲ್ಫಿ ಐಸ್ ಕ್ರೀಮ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ನಿಮ್ಮ ಹತ್ರ ಏನಾದರೂ ಈ ರೀತಿ ಮಟ್ಕ ಇದ್ದರೆ ಅದರಲ್ಲೂ ಸಹ ನೀವು ಮಾಡ್ಕೋಬೋದು. ಸಖತ್ ಟೇಸ್ಟಿಯಾಗಿರುತ್ತೆ. ಸೊ ಬಿಸಿಲುಗಾಲಕ್ಕೆ ಇದೊಂಥರ ಮಕ್ಕಳಿಗೆ ಹೊರಗಡೆಯಿಂದ ತಂದು ಕೊಡೋ ಬದಲು ನಾವೇ ಮನೆಯಲ್ಲಿ ಮಾಡ್ಕೊಡ್ಬೋದಲ್ವಾ. ಹೊರಗಡೆ ತರೋದ್ರಲ್ಲಿ ಪ್ರಿಸರ್ವೇಷನ್ಗೋಸ್ಕರ ಒಂದಷ್ಟು ಕೆಮಿಕಲ್ಸ್ನು ಸಹ ಆ್ಯಡ್ ಮಾಡಿರ್ತಾರೆ. ಸೊ ಇನ್ನು ಲೇಟ್ ಮಾಡೋದು ಬೇಡ, ಹೇಗೆ ಮಾಡೋದು ಅಂತ ನೋಡೋಣ. ಅಟ್ ಫಸ್ಟ್ ಇಲ್ಲಿ ನಾನು ಒಂದು ದಪ್ಪ ಓಪನ್ ಕಡಾಯಿಗೆ 1/2 ಲೀಟರಿಂದ 750 ml ಅಷ್ಟು ಹಾಲನ್ನ ಸೇರಿಸ್ಕೊತಾ ಇದ್ದೀನಿ. ಸೊ 1/2 ಲೀಟರ್ ಹಾಲಲ್ಲೂ ಮಾಡ್ಕೋಬೋದು. 750 ml ಅಷ್ಟು ಹಾಲನ್ನ ತಗೊಂಡ್ರೆ 7 to 8 ಐಸ್ ಕ್ರೀಮ್ಸ್ನ ಮಾಡ್ಕೋಬೋದು. ಸೊ ಈಗ ಪ್ಯಾನ್ಗೆ ನಾನು 750 ml ಅಷ್ಟು ಹಾಲನ್ನು ಸೇರಿಸ್ಕೊಂಡು ಎಲ್ಲವೂ ಸಹ ನೀರು ಹಾಕ್ದಿರ ಅದನ್ನು ಕಾಯೋಕ್ಕೆ ಬಿಡ್ತಾ ಇದ್ದೀನಿ. ಸೊ ಇನ್ನೊಂದು ಕಡೆ ಒಂದು ಮಿಕ್ಸರ್ ಜಾರ್ಗೆ 15ರಿಂದ 20 ಬಾದಾಮಿನ ತೊಗೊಂಡಿದ್ದೀನಿ, 3 ಏಲಕ್ಕಿ, ಹಾಗೆ ಒಂದು 10ರಿಂದ 15 ಗೋಡಂಬಿನೂ ಸಹ ತೊಗೊಂಡಿದ್ದೀನಿ. ಇದನ್ನು ಪಲ್ಸಾಗಿ ಗ್ರೈಂಡ್ ಮಾಡ್ಕೋಬೇಕು. ಸೊ ಬೇಕಾದರೆ ನೀವಿಲ್ಲಿ ಪಿಸ್ತಾ ಫ್ಲೇವರ್ ಬೇಕು ಅಂದರೆ ಪಿಸ್ತಾನ ಸಹ ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಡ್ರೈ ಫ್ರೂಟ್ಸ್ ನೀವು ಸ್ವಲ್ಪ ಜಾಸ್ತಿನೂ ಆ್ಯಡ್ ಮಾಡ್ಕೋಬೋದು, ಚೆನ್ನಾಗೇ ಇರುತ್ತೆ ಟೇಸ್ಟ್ ವೈಸ್. ಸೊ ನಾನಿಲ್ಲಿ ತೀರಾ ಪೌಡರ್ ಆಗಿ ಮಾಡ್ಕೊಂಡಿಲ್ಲ, ಜಸ್ಟ್ ಪಲ್ಸ್ ಆಗಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಇನ್ನೊಂದು ಸೈಡಲ್ಲಿ ಒಂದು ಬೌಲ್ಗೆ 2 ಟೇಬಲ್ ಸ್ಪೂನ್ಸ್ ಅಷ್ಟು ಕಾರ್ನ್ಫ್ಲೋರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ವಾಟರ್ ಅಥವಾ ಹಾಲನ್ನು ಆ್ಯಡ್ ಮಾಡಿಕೊಂಡು ಎಲ್ಲೂ ಸಹ ಲಂಪ್ಸ್ ಇಲ್ದಿರ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾನು ತೊಗೊಂಡಿರೋವಂಥ 2 ಟೇಬಲ್ ಸ್ಪೂನ್ಸ್ ಅಷ್ಟು ಕಾರ್ನ್ಫ್ಲೋರ್ಗೆ 3 to 4 ಟೇಬಲ್ ಸ್ಪೂನ್ಸ್ ಅಷ್ಟು ಹಾಲನ್ನು ಆ್ಯಡ್ ಮಾಡಿಕೊಂಡು ಲಂಪ್ಸ್ ಇಲ್ದಿರ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಕಾರ್ನ್ಫ್ಲೋರ್ ಇಲ್ಲ ಅಂತ ಅಂದರೆ, ಐಸ್ ಕ್ರೀಮ್ ಪೌಡರ್ ಇಲ್ಲ ಅಂತ ಅಂದರೆ ಗೋಧಿ ಹಿಟ್ಟು ಇಲ್ಲಾಂದರೆ ಮೈದಾ ಹಿಟ್ಟನ್ನು ಸಹ ಯೂಸ್ ಮಾಡ್ಬೋದು. ಯಾವುದೇ ಥರ ಫ್ಲೇವರಲ್ಲಿ ಡಿಫ್ರೆನ್ಸ್ ಬರೋದಿಲ್ಲ. ಆ್ಯಂಡ್ ಟೇಸ್ಟ್ ವೈಸು ಅಷ್ಟೇ ಯಾವುದೇ ಥರ ಚೇಂಜಸ್ ಆಗೋದಿಲ್ಲ. ಇದು ಜಸ್ಟ್ ಥಿಕ್ನೆಸ್ ಪರ್ಪಸ್ ಅಷ್ಟೇ. ಇನ್ ಕೇಸ್ ನೀವೇನಾದರೂ ಐಸ್ ಕ್ರೀಮ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಅದರದ್ದೊಂದು ಫ್ಲೇವರ್ ಲೈಟಾಗಿ ಚೇಂಜ್ ಆಗುತ್ತೆ. ಸೊ ಇಲ್ಲಿ ಹಾಲು ಸಹ ಕುದೀತಾ ಇದೆ. ಸೊ ಇದು ಚೆನ್ನಾಗಿ ಮರಳ್ತಾ ಇರಬೇಕು, ಅಂದರೆ ಹೈ ಫ್ಲೇಮಲ್ಲೇ ಇಟ್ಕೊಂಡು ಈ ಪ್ರೊಸೀಜರ್ನ ಮಾಡ್ಬೋದು. ಹಾಲು ಹುಕ್ಕು ಬರೋವರೆಗೂ ಈ ರೀತಿ ಕಾಯಿಸ್ಕೊಂಡು, ಇನ್ ಕೇಸ್ ನೀವೇನಾದರೂ ಕ್ರೀಮಿ ಮಿಲ್ಕ್ನ ತೊಗೊಂಡಿದ್ರೆ ತುಂಬ ಹೊತ್ತು ಕಾಯಿಸೋ ಅವಶ್ಯಕತೆ ಇರೋದಿಲ್ಲ. ಸೊ ಹಾಲು ಚೆನ್ನಾಗಿ ಕುದಿಯೋಕ್ಕೆ ಬಂದಾದಮೇಲೆ ನಾನಿಲ್ಲಿ ಶುಗರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. 750 ml ಅಷ್ಟು ಹಾಲಿಗೆ ನಾನಿಲ್ಲಿ 150ಇಂದ 200 ಗ್ರಾಮ್ಸ್ ಅಷ್ಟು ಶುಗರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಸ್ವೀಟ್ನೆಸ್ನ ನೋಡಿಕೊಂಡು ಆ್ಯಡ್ ಮಾಡ್ಬೋದು. ನಾರ್ಮಲ್ ಆಗಿ ನೀವು ಹಾಲು ಕುಡಿಬೇಕಾದ್ರೆ ಶುಗರ್ನ ಯಾವ ರೀತಿ ಆ್ಯಡ್ ಮಾಡ್ಕೊತೀರಾ ಅದಕ್ಕಿಂತ ಇನ್ನೊಂದು ಸ್ವಲ್ಪ ಜಾಸ್ತಿ ಶುಗರ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ನಿಮಗೆ ಸ್ವೀಟ್ನೆಸ್ ಗೊತ್ತಾಗ್ತಾ ಇಲ್ಲ ಅಂತಂದರೆ ಹಾಲಿಗೆ ಶುಗರ್ ಆ್ಯಡ್ ಮಾಡಿರ್ತೀರಲ್ವಾ, ಸ್ವೀಟ್ನೆಸ್ ಜಸ್ಟ್ ಚೆಕ್ ಮಾಡ್ಬೋದು. ಈಗ ನಾನು ಶುಗರ್ ಆ್ಯಡ್ ಮಾಡಿದ್ದಾದಮೇಲೆ 8 to 10 ಮಿನಿಟ್ಸ್ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಸೈಡಲ್ಲೆಲ್ಲ ನೋಡ್ತಿರ್ಬೋದು ಕೆನೆ ರೀತಿ ಫಾರ್ಮ್ ಆಗ್ತಾ ಇದೆ. ನಾನು ತಗೊಂಡಿರೋದು ನಾರ್ಮಲ್ ಮಿಲ್ಕ್ಗೆ. ಸೊ ಹಾಗಾಗಿ ಇದನ್ನು 10 ಮಿನಿಟ್ಸ್ವರೆಗೂ ನಾನು ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ನೀವೇನಾದರೂ ತಿಕ್ಕಾಗಿರುವಂತಹ ಕ್ರೀಮ್ಡ್ ಮಿಲ್ಕ್ ಏನಾದರೂ ತೊಗೊಂಡಿದ್ರೆ ಸೊ ಅಷ್ಟೊತ್ತು ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ಒಂದು ಸರಿ ಆ ಹಾಲು ಕುದಿ ಬಂದ ಮೇಲೆ ಶುಗರ್ ಆ್ಯಡ್ ಮಾಡಿದ ತಕ್ಷಣ ಡ್ರೈ ಫ್ರೂಟ್ಸ್ದು ಪೌಡರ್ ಮಾಡ್ಕೊಂಡಿದ್ವಲ್ವ, ನಾವು ಗ್ರೈಂಡ್ ಮಾಡ್ಕೊಂಡಿದ್ವಲ್ವ, ಅದನ್ನು ಇಲ್ಲಿ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೊ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಒಂದು 5 ಮಿನಿಟ್ಸ್ ಮತ್ತೆ ಚೆನ್ನಾಗಿ ಕುಕ್ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಇದನ್ನು ಹೈ ಫ್ಲೇಮಲ್ಲೇ ಇಟ್ಕೊಂಡು ಕುಕ್ ಮಾಡ್ಕೊಳ್ಳೋದ್ರಿಂದ ನಾರ್ಮಲ್ ಹಾಲೇನಾದರೂ ತೊಗೊಂಡಿದ್ರೆ ಬೇಗ ಗಟ್ಟಿ ಆಗುತ್ತೆ. ಸೊ ಇದನ್ನು 5 to 10 ಮಿನಿಟ್ಸ್ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಸೈಡಲ್ಲಿ ನೋಡ್ತಾ ಇರ್ಬೋದು, ಲೈಕ್ ಇವಾಗ ಪೌಡರ್ ಆ್ಯಡ್ ಮಾಡಿರೋದ್ರಿಂದ ಗಟ್ಟಿಯಾಗಿರೋಂಥ ಕನ್ಸಿಸ್ಟೆನ್ಸಿ ಫಾರ್ಮ್ ಆಗ್ತಿರೋದು ನೀವು ನೋಡ್ಬೋದು. ಸೈಡಲ್ಲಿ ಅವಾಗವಾಗ ಅದನ್ನು ಕ್ಲಿಯರ್ ಮಾಡ್ತಾ ಇದ್ದರೆ ಸೊ ದಟ್ ಅಲ್ಲಿ ಗಟ್ಟಿ ಆಗೋ ಚಾನ್ಸಸ್ ಇರೋದಿಲ್ಲ. ಈಗ ನಾನು ಕಾರ್ನ್ಫ್ಲೋರ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ವ ಆವಾಗಲೇ, ಅದನ್ನು ಸಹ ಇಲ್ಲಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಕಾರ್ನ್ಫ್ಲೋರ್ ಆ್ಯಡ್ ಮಾಡ್ಕೊಂಡಿದ್ದು ಒಂದು 5 ನಿಮಿಷಕ್ಕೇ ಕನ್ಸಿಸ್ಟೆನ್ಸಿ ಥಿಕ್ನೆಸ್ ಆಗಿಬಿಡುತ್ತೆ. ಸೊ ನೋಡ್ತಿರ್ಬೋದು ಇವಾಗ ಜಸ್ಟ್ ಆ್ಯಡ್ ಮಾಡಿರೋದಕ್ಕೆ ಈ ರೀತಿ ಕಾಣಿಸ್ತಾ ಇದೆ. ಇದೊಂದು ಕಾರ್ನ್ಫ್ಲೋರ್ ಆ್ಯಡ್ ಮಾಡಿದ್ದಾದಮೇಲೆ 5 to 7 ಮಿನಿಟ್ಸ್ವರೆಗೂ ಇದನ್ನು ಬಾಯ್ಲ್ ಮಾಡಿಕೊಂಡ್ರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಲೈಕ್ ಥಿಕ್ನೆಸ್ ಬಂದಿರೋದು ನೋಡ್ತಿರ್ಬೋದಲ್ವಾ. ಸೊ ಈ ರೀತಿ ಥಿಕ್ನೆಸ್ ಬಂದಾದಮೇಲೆ ಆ್ಯಕ್ಚುಲಿ ಪಲ್ಸ್ ಆಗಿ ನೀವೇನಾದರೂ ಆವಾಗಲೇ ಡ್ರೈ ಫ್ರೂಟ್ಸ್ನ ಗ್ರೈಂಡ್ ಮಾಡ್ಕೊಂಡಿದ್ರೆ ಈಗ ಮತ್ತೆ ಆ್ಯಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಅಲ್ಲಲ್ಲಿ ಬಾಯಿಗೆ ಸಿಗಬೇಕು, ತಿನ್ನೋವಾಗ ಚೆನ್ನಾಗಿರುತ್ತೆ ಅಂತ ಯಾರಿಗಾದರೂ ಅನಿಸಿದ್ರೆ ಈ ಟೈಮಲ್ಲಿ ನೀವು ಕ್ರಷ್ ಮಾಡ್ಕೊಂಡಿರೋಂತಹ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಕ್ರಷ್ ಮಾಡ್ಕೊಂಡಿರೋಂತಹ ಬಾದಾಮನ್ನ ಮಾತ್ರ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಪಿಸ್ತಾ ಅಥವಾ ಗೋಡಂಬಿನೂ ಸಹ ಆ್ಯಡ್ ಮಾಡ್ಕೋಬೋದು. ಸೊ ಈಗ ಕನ್ಸಿಸ್ಟೆನ್ಸಿ ಥಿಕ್ನೆಸ್ ಬಂದಿರೋದು ನನಗೆ ಸಾಕು ಅನಿಸಿದೆ. ಸೊ ಹಾಗಾಗಿ ನಾನು ಸ್ಟವ್ ಆಫ್ ಮಾಡಿಕೊಂಡು ಈಗ ಈ ಮಿಕ್ಸ್ಚರ್ನ ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ. ಸೊ ಸ್ಟವ್ ಮೇಲಿಂದ ಕೆಳಗಡೆ ಇಳಿಸ್ಬಿಟ್ಟು ಇದ್ರದ್ದು ಟೆಂಪರೇಚರ್ ಕಂಪ್ಲೀಟಾಗಿ ಕೂಲ್ ಆಗಬೇಕು.
ನೀವು ಬೇಕಾದರೆ ಇದನ್ನು ಟೈಮ್ ಇದ್ದು ಕೂಲ್ ಮಾಡ್ತೀರಾ ಅಂದರೆ ಫೈನ್, ಇಲ್ಲ ಅಂತಂದರೆ ಒಂದು ದೊಡ್ಡ ಬೌಲ್ಗೆ ಅಂದರೆ ದೊಡ್ಡ ಪಾತ್ರೆಗೆ ನೀರನ್ನು ಹಾಕಿ ಕೋಲ್ಡ್ ವಾಟರ್ನ ಆ್ಯಡ್ ಮಾಡಿ ಈ ಪಾತ್ರೆನ ಅದರಲ್ಲಿಟ್ಟು ಸಹ ಕೂಲ್ ಮಾಡ್ಬೋದು. ಸೊ ನೋಡ್ತಿರ್ಬೋದು ನಾನು ಇದನ್ನು ಕಂಪ್ಲೀಟಾಗಿ 1.5 ಅವರ್ ಕೂಲ್ ಆಗೋದಕ್ಕೆ ಬಿಟ್ಟಿದ್ದೆ. ಸೊ ಮೇಲೆ ಎಲ್ಲ ಥಿಕ್ನೆಸ್ ಒಂಥರ ಕೆನೆ ರೀತಿ ಫಾರ್ಮ್ ಆಗಿತ್ತಲ್ವ, ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಐಸ್ ಕ್ರೀಮ್ ಮೌಲ್ಡ್ಸ್ಗೆ ಶಿಫ್ಟ್ ಮಾಡ್ಕೋಬೋದು. ಕಂಪ್ಲೀಟಾಗಿ ತಣ್ಣಗಾಗಿದೆ ಆ್ಯಂಡ್ ಇದು ಕಂಪ್ಲೀಟಾಗಿ ಕೂಲ್ ಆದಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಈಗ ನಾನು ಐಸ್ ಕ್ರೀಮ್ ಮೌಲ್ಡ್ಸ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಸೊ ನಿಮ್ಮ ಹತ್ರ ಏನಾದರೂ ಐಸ್ ಕ್ರೀಮ್ ಮೌಲ್ಡ್ ಇಲ್ಲ ಅಂತಂದರೆ ಗ್ಲಾಸಲ್ಲೂ ಸಹ ಮಾಡ್ಕೋಬೋದು. ನಿಮಗೆ ಐಸ್ ಕ್ರೀಮ್ ಮೌಲ್ಡ್ಸ್ ಡಿಫ್ರೆಂಟಾಗಿ ಸಿಗುತ್ತೆ. ಪ್ಲಾಸ್ಟಿಕ್ ಇರುತ್ತೆ, ಟಪ್ಪರ್ ವೇರ್ ಇರುತ್ತೆ, ಇಲ್ಲಾಂದರೆ ಅಲ್ಯೂಮಿನಿಯಮ್ನಲ್ಲೂ ಬರುತ್ತೆ. ಸೊ ಆ ರೀತಿ ನಿಮಗೆ ಕಂಫರ್ಟಬಲ್ ಆಗಿ ಯಾವ ರೀತಿ ಇರುತ್ತೆ ಅದನ್ನು ಯೂಸ್ ಮಾಡ್ಬೋದು. ಸೊ ನಮ್ಮ ಮನೇಲಿ ಪ್ಲಾಸ್ಟಿಕ್ ಅಥವಾ ಟಪ್ಪರ್ ವೇರ್ ಎರಡೂ ಇದೆ. ನಾನು ಇದರಲ್ಲಿ ಮಾಡ್ಕೊತಾ ಇದ್ದೀನಿ, ಪ್ಲಾಸ್ಟಿಕ್ದ್ರಲ್ಲಿ. ಸೊ ಎಲ್ಲದಕ್ಕೂ ಕಂಪ್ಲೀಟಾಗಿ ಫಿಲ್ ಮಾಡ್ಕೋಬೇಕಾಗತ್ತೆ. ನಿಮ್ಗೆ ಏನಾದರೂ ಫುಲ್ ಬೇಡ ಅಂತಂದರೆ ಹಾಫ್ ಆಗೂ ಸಹ ಮಾಡ್ಕೋಬೋದು. ಅಂದರೆ ಸ್ವಲ್ಪ ಚಿಕ್ಕ ಐಸ್ ಕ್ರೀಮ್ ರೀತಿ ಬರುತ್ತೆ ನಿಮ್ಗೆ ಅಷ್ಟೇ. ಈ ರೀತಿ ಅಲ್ದಿರ ಇನ್ನೂ ಡಿಫ್ರೆಂಟ್ ಟೈಪ್ಸಲ್ಲಿ ಬೇಕಾದಷ್ಟು ವೆರೈಟೀಸಲ್ಲಿ ಐಸ್ ಕ್ರೀಮ್ಸ್ನ ಮಾಡ್ಕೊತಾರೆ. ದಿಸ್ ಈಸ್ ಒನ್ ಆಫ್ ದ ಈಸಿಯೆಸ್ಟ್ ವೇ ನಾನು ತೋರಿಸ್ತಾ ಇರೋದು. ಸೊ ಇದು ಅಂದರೆ ಮನೆಯಲ್ಲೇ ಇರೋಂತಹ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಮಾಡ್ಬೋದು. ಇದಕ್ಕೆ ಸಪ್ರೇಟಾಗಿ ಹೊರಗಡೆಯಿಂದ ತಂದು ಸ್ಪೆಷಲಾಗಿ ಇದಕ್ಕೆ ಅಂತಲೇ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋ ಥರ ಎಲ್ಲ ಏನೂ ಇಲ್ಲ. ಸಂಜೆ ಈವ್ನಿಂಗ್ ಟೈಮಲ್ಲಿ ಅಥವಾ ಮಕ್ಕಳು ಸ್ಕೂಲಿಂದ ಬರಬೇಕಾದ್ರೆ, ಅದರಲ್ಲೂ ಸಮ್ಮರಲ್ಲಿ ಹೊರಗಡೆಯಿಂದ ತಂದು ತಿನ್ನೋದು ತುಂಬ ಜನ ಮಾಡ್ತಾರೆ. ಸೊ ಅದ್ರ ಬದಲು ನಾವು ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ಯಾವುದೇ ಥರ ಪ್ರಾಬ್ಲಮ್ ಇಲ್ದಿರ, ಲೈಕ್ ಹೊರಗಡೆಯಿಂದ ತಂದು ತಿನ್ನೋ ಬದಲು ಮನೇಲೇ ಮಾಡ್ಕೊಂಡು ತಿಂದರೆ ತುಂಬ ಹೆಲ್ದಿಯಾಗಿ ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ ಅಲ್ವಾ. ಸೊ ನೋಡ್ತಿರ್ಬೋದು, ಲೈಕ್ ಯಾರ ಹತ್ರ ಆದರೂ ಐಸ್ ಕ್ರೀಮ್ ಮೌಲ್ಡ್ಸ್ ಇಲ್ಲ ಅಂತಂದರೆ ಈ ರೀತಿ ಗ್ಲಾಸಲ್ಲೂ ಸಹ ಇಟ್ಟು ಮಾಡ್ಕೋಬೋದು. ಆ್ಯಕ್ಚುಲಿ ಈ ರೀತಿ ಗ್ಲಾಸಲ್ಲಿ ನೀವು ಮಾಡ್ಕೊಳ್ಳೋದಾದರೆ ಇಮ್ಮಿಡಿಯೇಟಾಗಿ ಅದಕ್ಕೆ ಐಸ್ ಕ್ರೀಮ್ ಸ್ಟಿಕ್ನ ಇಡಬಾರ್ದು. ಸೊ ಆ ಥರನೇ ಆದರೂ ಇಟ್ಟರೆ ಅದು ಜರ್ಗಾಡ್ಬಿಡುತ್ತೆ. ಸೊ ಇನ್ ಕೇಸ್ ನೀವು ಈ ರೀತಿ ಯಾವುದಾದ್ರೂ ಒಂದು ಶೀಟ್ ಇದ್ದರೆ, ಟ್ರಾನ್ಸ್ಪರೆಂಟ್ ಶೀಟ್ ಇದ್ದರೆ ಅದನ್ನು ಕ್ಲೋಸ್ ಮಾಡಿ ಆಮೇಲೆ ಬೇಕಾದರೆ ನೀವು ಐಸ್ ಕ್ರೀಮ್ ಸ್ಟಿಕ್ನ ಮೇಲೆ ಇಡ್ಬೋದು. ಈ ರೀತಿ ಶೀಟ್ ಏನಾದರೂ ಇಲ್ಲ ಅಂತಂದರೆ ಗ್ಲಾಸ್ಗೆ ಹಾಕಿದ್ಮೇಲೆ ಫ್ರಿಜ್ಜಲ್ಲಿ 2 ಅವರ್ಸ್ ಇಡಬೇಕು. 2 ಅವರ್ಸ್ ಇಟ್ಟಿದ್ದು ಆದಮೇಲೆ ಮಧ್ಯದಲ್ಲಿ ನೀವು ಐಸ್ ಕ್ರೀಮ್ ಸ್ಟಿಕ್ನ ಇಡ್ಬೋದು. ಈ ಥರ ಟ್ರಾನ್ಸ್ಪರೆಂಟ್ ಶೀಟ್ ಇಲ್ಲ ಅಂದರೆ ಆ ರೀತಿ ಮಾಡ್ಬೋದು. ಟ್ರಾನ್ಸ್ಪರೆಂಟ್ ಶೀಟ್ ಇದ್ದರೆ ಈ ರೀತಿ ಕವರ್ ಮಾಡೋದ್ರಿಂದ ಅದರದ್ದು ಟೆಕ್ಸ್ಚರ್ ಎಲ್ಲೂ ಲೂಸ್ ಆಗೋದಿಲ್ಲ. ಹಾಗೆ ಟ್ರಾನ್ಸ್ಪರೆಂಟ್ ಶೀಟ್ ಮೇಲೆ ಸೆಂಟರಲ್ಲಿ ಚಿಕ್ಕದಾಗಿ ನೈಫಿಂದ ನಾನು ಹೋಲ್ ಮಾಡಿ ಈಗ ಐಸ್ ಕ್ರೀಮ್ ಸ್ಟಿಕ್ನ ಪ್ಲೇಸ್ ಮಾಡ್ತಾ ಇದ್ದೀನಿ. ಸೊ ಈಗ ಇದನ್ನು ಎರಡನ್ನೂ ಸಹ ನಾನು ಫ್ರೀಝರಲ್ಲಿ ಇಡ್ತಾ ಇದ್ದೀನಿ. ಇದು 8 to 10 ಅವರ್ಸ್ ಆದಮೇಲೆ ನಿಮಗೆ ತೋರಿಸ್ತಾ ಇರೋದು. ಈಗ ನಮಗೆ ಕಂಪ್ಲೀಟಾಗಿ ಐಸ್ ಕ್ರೀಮ್ ರೆಡಿ ಆಗಿದೆ. ಸೊ ನೋಡ್ತಿರ್ಬೋದು, ನೀವೇನಾದರೂ ಸರ್ವ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಈ ಟ್ರಾನ್ಸ್ಪರೆಂಟ್ ಶೀಟ್ನ ಈ ರೀತಿ ತೆಗೆದುಬಿಟ್ಟು ಆಮೇಲೆ ನಾವು ಗ್ಲಾಸಿಂದ ಹೊರಗಡೆ ತೆಗಿಬೇಕಾಗತ್ತೆ. ಆ್ಯಕ್ಚುಲಿ ನೀವು ಇಮಿಡಿಯೇಟಾಗಿ ಈ ರೀತಿ ತೆಗೆದ ತಕ್ಷಣ ಅದು ಬರೋದಿಲ್ಲ. ಸೊ ಗಟ್ಟಿಯಾಗಿ ಇರುತ್ತೆ, ಗ್ಲಾಸ್ಗೆ ಅಂಟ್ಕೊಂಡಂಗಿರುತ್ತೆ. ಸೊ ಹಾಗಾಗಿ ಈ ರೀತಿ ಅಗಲವಾಗಿರೋಂತಹ ಒಂದು ಬೌಲ್ಗೆ ನಾರ್ಮಲ್ ವಾಟರ್ನ ಇಟ್ಕೊಂಡು ಗ್ಲಾಸ್ನ ಒಂದು 2 to 3 ಟೈಮ್ಸ್ ಅದರಲ್ಲಿ ಡಿಪ್ ಮಾಡಿ ತೆಗೆದ್ರೆ ಈಸಿಯಾಗಿ ಐಸ್ ಕ್ರೀಮ್ ಬಂದುಬಿಡುತ್ತೆ ಹೊರಗಡೆ. ನೋಡ್ತಿರ್ಬೋದು, ಆ್ಯಕ್ಚುಲಿ ಅದನ್ನ ಟರ್ನ್ ಮಾಡಿದ ತಕ್ಷಣ ಎಷ್ಟು ಈಸಿಯಾಗಿ ಟರ್ನ್ ಆಗ್ತಿದೆ ಅಂತೇಳ್ಬಿಟ್ಟು ನೋಡ್ತಿರ್ಬೋದಲ್ವಾ. ಆ್ಯಕ್ಚುಲಿ ನಿಮಗೆ ಮೇಲೆ ಸ್ವಲ್ಪ ವಾಟ್ರಿ ಕನ್ಸಿಸ್ಟೆನ್ಸಿ ಥರ ಅನ್ನಿಸ್ತಾ ಇರ್ಬೋದು. ಅದು ಏನಿಲ್ಲ, ವಾಟರಲ್ಲಿ ನಾವು ಹಿಟ್ಟು ತೆಗ್ದಿದ್ದೀವಲ್ವ, ಆ ಒಂದು ರೀಸನ್ಗೆ ಆ ಥರ ಇದೆ. ಬಟ್ ಐಸ್ ಕ್ರೀಮ್ ವೈಸ್ ಎಲ್ಲೂ ಸಹ ಮೆಲ್ಟ್ ಆಗ್ತಾ ಇಲ್ಲ ಅದು. ಸೊ ಸಖತ್ ಟೇಸ್ಟಿಯಾಗಿದೆ. ಸೊ ಗ್ಲಾಸ್ನ ಯಾವ ರೀತಿ ಮಾಡ್ಕೊಂಡ್ವಿ, ಸೊ ಐಸ್ ಕ್ರೀಮ್ ಮೌಲ್ಡ್ ಏನಿದೆ ಅದನ್ನು ಸಹ ನಾವು ಅದೇ ರೀತಿಯೇ 1-2 ಟೈಮ್ಸ್ ಈ ರೀತಿ ವಾಟರಲ್ಲಿ ಡಿಪ್ ಮಾಡಿದ್ರೆ ನಾರ್ಮಲ್ ವಾಟರ್ದು ಟೆಂಪರೇಚರ್ ಏನಿದೆ ಅದು ಒಂದು ಸ್ವಲ್ಪ ಐಸ್ ಕ್ರೀಮ್ನೆಲ್ಲ ಫ್ರೀಯಾಗಿ ಹೊರಗಡೆ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನೋಡ್ತಿರ್ಬೋದು, ನಾನು ಇದನ್ನು ಹೊರಗಡೆ ತೆಗಿತಾ ಇದ್ದೀನಿ. ಆ್ಯಕ್ಚುಲಿ ಚಿಕ್ಕ ಮಕ್ಕಳು ಯಾರಾದರೂ ತಿನ್ನೋರಿದ್ರೆ ಈ ರೀತಿ ಗ್ರೀನ್ ಕಲರ್ದು ಹೊರಗಡೆ ಏನಿದೆ ಕಪ್ಸ್ ರೀತಿ, ಅದು ಮಕ್ಕಳಿಗೆ ಎಲ್ಲೂ ಸಹ ಕೈ ಮೇಲೆಲ್ಲ ಸೋರಿಸ್ಕೊಂಡಿರೋ ತಿನ್ನೋದಕ್ಕೆ ಯೂಸ್ಫುಲ್ ಆಗುತ್ತೆ. ದೊಡ್ಡವ್ರು ಏನಾದರೂ ತಿಂತಾ ಇದ್ರೆ ಅದನ್ನು ತೆಗೆದ್ಬಿಟ್ಟು ಈ ರೀತಿ ನೀವು ಯೂಸ್ ಮಾಡ್ಬೋದು. ಸೊ ನೋಡ್ತಿರ್ಬೋದಲ್ವಾ ಎಷ್ಟು ಕ್ಲೀನಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂತ. ಸೊ ಹಾಗೆ ಗ್ಲಾಸಲ್ಲಿರೋದನ್ನು ಸಹ ನಾವು ಈ ರೀತಿ ಸರ್ವ್ ಮಾಡ್ಕೊತಾ ಇದ್ದೀವಿ. ಸೊ ಗ್ಲಾಸಲ್ಲಿ ಇನ್ನು ಮಟ್ಕಾದಲ್ಲೂ ಸಹ ಬರುತ್ತೆ. ನೀವು ಆ ರೀತಿ ಬೇಕಾದರೆ ಮಟ್ಕಾದಲ್ಲೂ ಸಹ ಯೂಸ್ ಮಾಡ್ಬೋದು. ಅದನ್ನು ಟೇಸ್ಟಿಯಾಗಿ ಅಷ್ಟೇ ಚಿಲ್ಲಾಗೂ ಇರುತ್ತೆ. ಸೊ ಐಸ್ ಕ್ರೀಮ್ನ ತಿನ್ನೋದಕ್ಕಿಂತ ಮುಂಚೆ ಡ್ರೈ ಫ್ರೂಟ್ಸ್ ಏನಾದರೂ ಇದ್ದರೆ ಚಾಪ್ ಮಾಡ್ಕೊಂಡಿದ್ರೆ ಅದನ್ನು ಇಲ್ಲಿ ಸರ್ವ್ ತಿನ್ನೋದಕ್ಕಿಂತ ಮುಂಚೆ ಅದ್ರ ಮೇಲೆ ಉದುರಿಸ್ಕೊಂಡು ತಿನ್ಬೋದು. ಆ್ಯಂಡ್ ನಾನಿಲ್ಲಿ ಒಂದು ಚಿಕ್ಕ ಮಟ್ಕಾದಲ್ಲೂ ಸಹ ಮಾಡಿರೋದನ್ನು ತೋರಿಸ್ತಾ ಇದ್ದೀನಿ. ಇದ್ರ ಮೇಲೂ ಸಹ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿಕೊಂಡು ನೀವು ಇದನ್ನು ಚಿಲ್ಲಾಗಿ ಸರ್ವ್ ಮಾಡ್ಕೋಬೋದು. ಸೊ ಇನ್ ಕೇಸ್ ನಿಮ್ಮ ಹತ್ರ ಗ್ಲಾಸಲ್ಲಾದರೂ ಮಾಡ್ಬೋದು, ಐಸ್ ಕ್ರೀಮ್ ಮೌಲ್ಡ್ಸಲ್ಲಾದರೂ ಮಾಡ್ಬೋದು. ಇಲ್ಲಾಂತಂದರೆ ಈ ರೀತಿ ಚಿಕ್ಕ ಮಟ್ಕಾಸ್ ಯೂಸ್ ಮಾಡಿನೂ ಸಹ ಮಾಡ್ಬೋದು. ಸೊ ನೋಡಿದ್ರಲ್ವಾ ಎಷ್ಟು ಸಿಂಪಲ್ ಆಗಿ ಮನೇಲಿ ಇರೋಂತಹ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಸಖತ್ ಟೇಸ್ಟಿ ಆಗಿರೋಂತಹ ಕುಲ್ಫಿ ಐಸ್ ಕ್ರೀಮ್ನ ಮಾಡಿದ್ವಿ ಅಂತ. ಐ ಹೋಪ್ ಈ ಐಸ್ ಕ್ರೀಮ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಇನ್ನಷ್ಟು ಡಿಫ್ರೆಂಟ್ ರೆಸಿಪೀಸ್ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್.